ಸುವರ್ಣ, ಏ ಸುವರ್ಣ, ಬಂದೆ ಸ್ವಾಮಿ. ಕರೆದ್ರೇನ್ರಿ? ಹೌದು ಚಿನ್ನ, ನಿನ್ನನ್ನು ಬಿಟ್ಟು ಒಂದು ಅರಿಗಳಿಗೆ ಕೂಡ ಎಲ್ಲಾಗೋದಿಲ್ಲ ನನಗೆ. ಏನೇ ಇದು, ಎಲ್ಲಿಗೆ ಹೊರಟಿರುವೆ? ರೀ, ಎಲ್ಲಿಗೆ ಹೊರಟಿದ್ದೀರ ಅಂತ ಕೇಳ್ತಿದ್ದೀರಲ್ರಿ. ಇವತ್ತು ಬೆಳಗಿನ ಬೇಗನೆ ಎದ್ದು ನಾನು ಸ್ನಾನ ಮಾಡಿ ದೇವರ ಪೂಜೆ ಮಾಡಿದ್ದೆ. ಮನೆಯಲ್ಲಿ ನೀರಿರ್ಲಿಲ್ಲ, ಹೊರಗಡೆ ಕೊಡ ಇತ್ತು, ಕೊಡ ತಗೊಂಡು ನೀರಿಗೆ ಹೋಗ್ಬೇಕು ಅಂತ ಹೊರಟಿದ್ದೆ. ಯಾವಾಗ ನೋಡಿದ್ರು ಚಿಕ್ಕ ಮಕ್ಳ ತರನ ಆಡ್ತಿರಲ್ರಿ. ನನ್ನನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೀರಾ ಅಲ್ಲ ರೀ? ರಾತ್ರಿ ಎಲ್ಲ ನಿಮ್ ಪಕ್ಕನೆ ತಾನೇ ಇರ್ತೀನಿ. ಹುಚ್ಚಿ, ಪತಿಗಿಂತಲೂ ಹೆಚ್ಚಿನ ದೇವರು ಮತ್ತಾವುದನಿದ್ದಾನೆ ಈ ಭೂಲೋಕದಲ್ಲಿ? ಪತಿಯೇ ಪರ ದೈವ, ಪತಿಯೇ ಪರಮೇಶ್ವರನೆಂದು ಶ್ರುತಿಗಳು ಸಾರಿ ಸಾರಿ ಹೇಳುತ್ತಿರುವಾಗ ಆ ಕಲ್ಲು ದೇವರಿಗೆ ನಿನ್ನ ಸಂಸಾರ ನಡೆಸಲು ಸಾಧ್ಯವೇನೆ? ಬಾರೆ, ನನ್ನ ಜೊತೆಗೂಡಿ ಒಂದು ಪ್ರೇಮಗಾನ ಹಾಡುವಂತೆ. ನಿಮ್ ಇಷ್ಟವೇ ನನ್ನಿಷ್ಟ ಸ್ವಾಮಿ. ಚೆಲುವಿನಲ್ಲಿ ಸಾಟಿಯಿಲ್ಲ ಯಾವರತಿಯೋ, ತುಟಿಯು ನೆನೆಯುತ್ತಿದ ಪ್ರೇಮ ಶ್ರುತಿಯೋ. ನಿನ್ನ ಸುವರ್ಣ, ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮೀಟಿಂಗ್ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಹೊರಡುತ್ತೇನೆ ಮನೆಯ ಕಡೆ. ಜೋಪಾನ ರೀ, ಆದಷ್ಟು ಬೇಗ ಬಂದ್ಬಿಡ್ರಿ. ಮನೆಯಲ್ಲಿ ನಾನು ಅತ್ತಿಗೆ ಇಬ್ಬರೇ ಇರೋದು. ನಾನು ಕೂಡ ನೀರ್ ತರಬೇಕಂತ ಹೊರಗಡೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಇಲ್ಲ, ಬೇಗ ಬಂದ್ಬಿಡಿ. ಸರಿ, ಆಯ್ತು. ಆಯ್ತು ರೀ, ನಾನು ನೀರ್ ತಗೊಂಡ್ ಬಂದು ಬರ್ತೀನಿ. ಹೋಗು ಹೋಗು ಹಳ್ಳಿಯ ಗೋಟು ಹೆಣ್ಣೆ, ನಿನಗೇನು ತಿಳಿಯುವುದು ಈ ನಾಗರಾಜನ ಪ್ರೇಮದ ಮಾಯಾಜಾಲ? ಜೀವನದಲ್ಲಿ ನೀನು ಕಂಡು ಬಂದಿಲ್ಲ ಪ್ರೀತಿಯ ಪ್ರೇಮ ಸುಖ.
ನಾನು ಬಯಸಿದ್ದು ಭಾಗ್ಯಶ್ರೀಯ ಅಂಗ ಸುಖ. ಅದಕ್ಕಾಗಿ ಮಾಡಿರುವೆ ಇಂದು ಸಂಚು. ಈ ದಿನ ಅವಳಿಗಾಗಿ ಹಾಕುವೆ ಹೊಂಚು. ಒಟ್ಟಿನಲ್ಲಿ ಸಮಯ ಸಾಧಿಸದೆ ಇದ್ರೆ ಈ ನಾಗರಾಜ ಬೂದಿ ಮೆಚ್ಚಿದ ಕಂಡದಂತಾಗುತ್ತಾಳೆ. ಅಣ್ಣ ಅಣ್ಣ ಅತ್ತಿಗೆ 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 ಅಣ್ಣ ಮನೆಯಲ್ಲಿಲ್ಲ ನಮ್ಮ ಬನ್ನಿ ಸೋಮಶೇಖರ್ ಅವರು ವಿದ್ಯಾ ಪರಿಷತ್ತಿನ ಬಗ್ಗೆ ಮೀಟಿಂಗ್ ಇದೆ ಅಂತ ರಾಯಚೂರಿಗೆ 8 ದಿನ ಆಯ್ತು ಹೋಗಿ. ಅಂದಾಗೆ ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ? ನೋಡಮ್ಮ ಅತ್ತಿಗೆ, ಈ ಸಲ PSI ರೆಡ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಬಂದರೂ ಬರಬಹುದು. ಅತ್ತಿಗೆ ಏಕೆ ಮಂಕ ಆಗಿರುವೆ? ಹುಷಾರಿಲ್ಲವೇನಮ್ಮ ನಿನಗೆ? ಏನಿಲ್ಲಪ್ಪ, ಮನೆಯಲ್ಲಿ ಕುಳಿತುಕೊಟ್ಟು ತುಂಬಾ ಬೇಜಾರಾಗಿತ್ತು ಅಷ್ಟೇ. ಅತ್ತಿಗೆ, ನಾನೊಂದು ನಿಮ್ಮನ್ನು ಒಂದು ಮಾತು ಕೇಳಲೆಂದು ಬಯಸುವೆ. ಕೇಳಪ್ಪ, ಅದಕ್ಕೆ ಸಂಕೋಚ? ನೋಡಮ್ಮ ಅತ್ತಿಗೆ, ನೀನು ಶಾಲೆ ಕಲಿತವಳು, ಮೇಲಾಗಿ ಸದ್ಗುಣಿ, ಮೇಲಾಗಿ ನಮ್ಮ ಅಣ್ಣನ ಧರ್ಮ ಪತ್ನಿ. ಈ ಮನೆಯನ್ನು ಬೆಳಗಲು ಬಂದ ನಂದಾ ದೀಪ ಅಮ್ಮ, ನಂದಾ ದೀಪ. ಅತ್ತಿಗೆ, ನಾನು ಚಿಕ್ಕವನಿದ್ದಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನನ್ನ ಅಣ್ಣನೇ ನನಗೆ ತಾಯಿಯ ಪ್ರೀತಿಯನ್ನು ತೋರಿಸಿ ನನ್ನನ್ನು ಬೆಳೆಸಿದನಮ್ಮ, ಬೆಳೆಸಿದ್ದಾನೆ. ಅತ್ತಿಗೆ, ನಾನು ತಾಯಿಯ ಕೈ ತುತ್ತನ್ನು ಮರೆತಿರುವ ಬಡ ಕೂಸಮ್ಮ, ಬಡ ಕೂಸು. ಅತ್ತಿಗೆ, ನಿನ್ನ ಕೈ ತುತ್ತು ತಿನ್ನಿಸಿ ನನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಹೋಗಲಡಿಸಮ್ಮ, ಹೋಗಲಡಿಸು. ಆಗಲ್ಲಪ್ಪ, ಕುಳಿತುಕೋ, ನಾನು ಹಾಕಿಕೊಂಡು ಬರುತ್ತೇನೆ. ದೇವ ಬಸವೇಶ, ನನ್ನ ಅತ್ತಿಗೆಯ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ದುರ್ಗುಣಗಳು ಬರದಂತೆ ಕಾಪಾಡುವವರೇ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಅಣ್ಣ ನೋಡಣ್ಣ, ಅತ್ತಿಗೆ ತನ್ನ ಕೈ ತುಸು ತಿನ್ನಿಸಿ ನನ್ನ ತಾಯಿ ಪ್ರೀತಿ ವಾತ್ಸಲ್ಯ ಹೋಗಲಾಡಿಸಿದ್ದಾಳಮ್ಮ, ನಿನ್ನ ಸಹೋದರನಿಗೆ ಹೋಗಲಾಡಿಸುತ್ತಿದ್ದಾಳೆ. ಅಣ್ಣ, ನಾನು ಬಂದಿದ್ದು ನೋಡಿ ತಾಯಿ ಮಗನ ಸಂಬಂಧ ಹೋಲಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿಬಿಟ್ಟಲು ಕುಲಘಾತಕ. ನೀನಿಂತವನ ಆಗ್ತಂತ ಮೊದಲೇ ಗೊತ್ತಾಗಿದ್ದರೆ ಚಿಕ್ಕವನಿರ್ತಾರೆ ಕತ್ತಿಸಿ ಕೊಂದು ಬಿಡ್ತಿದ್ದೆ. ಏನೇ ಬೀದಿ ಬಿಕಾರಿ ಅಣ್ಣೆ, ನಿನ್ನ ಮಾಡಿಕೊಂಡು ಬಂದಿತ್ತು ಬೀದಿ ನಾಯಿಗೆ ಮುಷ್ಟಾನ ಹಾಕಿದಂತಾಯ್ತು. ಅದು ಎಲ್ಲೂ ಕಡಿಮೆ ಬಿಡಲಿಲ್ಲ. ನನ್ನ ಮದುವೆ ಮಾಡಿಕೊಂಡು ಬಂದು ನನ್ನ ಮನೆ ಅಂಡ ಉಂಡು ನಾನಿಲ್ಲದ ಸಮಯದಲ್ಲಿ ಮೈದನ ಜೊತೆ ಕಾಮದ ಆಟ ಆಡ್ತೀಯೇ? ಸ್ವಾಮಿ, ತಪ್ಪಿ ನುಡಿಯಬೇಡಿ, ಚಾರಿಣಿ ಎಂದು. ಅಣ್ಣ, ನೀನೇಕೆ ಹೀಗೆ ಹುಚ್ಚನ ತರ ಆಟಾಡುತ್ತಿರುವೆ? ನಿನ್ನ ಬಾಯಿಯಿಂದ ನನ್ನ ಅತ್ತಿಗೆ ಚಾರಣಿ ಎಂದು ಬೇಯಬೇಡಣ್ಣ. ಈಗೇನಾಗಿದೆ ಎಂದು ನೀನು ಹೊರಗೆ ಬಂದಿಂದ ಹುಚ್ಚನ ತರ ಮಾತಾಡುತ್ತಿರುವೆ. ಅಣ್ಣ ನೋಡು, ಇನ್ನೊಮ್ಮೆ ನಿನ್ನ ಪವಿತ್ರ ಬಾಯಿಯಿಂದ ನನ್ನ ಅತ್ತಿಗೆ ಚಾರಣಿ ಅನ್ನದಿರಣ್ಣ, ಚಾರಣಿ ಅನ್ನದಿರು. ಓಹೋ, ಇವಳೊಬ್ಬಳು ಮಹಾಸತಿ ಅನಿಸುವಿಯಾ? ನೀನೊಬ್ಬ ಸತ್ತ ಚಂದ್ರ. ಲೇ ಮನೆ ಮೂರ್ಖ, ನೀನು ಮನುಷ್ಯ ಜಾತಿಯಲ್ಲಿ ಹುಟ್ಟಬಾರದಾಗಿತ್ತು. ತಪ್ಪೇ ನನ್ನ ತಮ್ಮನಾಗಿ ಈ ಮಾನವ ಜನ್ಮದಲ್ಲಿ ಹುಟ್ಟಿದ್ಯಾ. ಅಣ್ಣನ ಹೆಂಡತಿ ಏನೆಂದು ತಿಳಿಗೇರಿ ನೀನು 4 ಜನರ ಮಧ್ಯೆ
ನನ್ನ ತಮ್ಮ ವಿದ್ಯಾವಂತ ಬುದ್ಧಿವಂತ ನೌಕರಿ ಹಿಡಿದು ನನ್ನ ಮನೆ ಕೀರ್ತಿ ತರ್ತಂದು ಹೇಳಿದೆ. ಆದರೆ ನಾನು ಕಟ್ಟಿದ ಆಶಾ ಗೋಪುರವನ್ನೇ ನೆಲಸಮ ಮಾಡಿಬಿಟ್ಟೆನೋ. ಹೊಡೆಯಣ್ಣ ಹೊಡೆ, ನೀನಲ್ಲದೆ ಮತ್ಯಾರು ಹೊಡೆಯವರು ಈ ನಿನ್ನ ತಮ್ಮನನ್ನು, ತಾಯಿಯನ್ನು ಕಳೆದುಕೊಂಡ ತಮ್ಮನನ್ನು ಪ್ರೀತಿಯಿಂದ ಬೆಳೆಸಿ ಈಗ ಇಲ್ಲ ಸಲ್ಲದ ಅಪವಾದವನ್ನು ಹೊಡೆಯುತ್ತಿರುವೆಯನ್ನ ಹೊಡೆಯುತ್ತಿರುವೆ. ನೋಡಣ್ಣ, ಇನ್ನೊಮ್ಮೆ ನಿನ್ನ ಕೈಗಳ ಮೋಕ್ಷವನ್ನು ನನ್ನ ಕೆನ್ನೆಗಳು ಕೇಳುತ್ತಿವೆ. ಅಣ್ಣ, ಇದೊಂದು ಕೆನ್ನೆ ಏಕೆ? ಇದೊಂದು ಕೆನ್ನೆಯನ್ನು ಹೊಡೆದು ನನ್ನ ಜೀವನವನ್ನು ಪಾವನ ಮಾಡಣ್ಣ, ಪಾವನ ಮಾಡು ಅಣ್ಣ. ನನ್ನ ಅತ್ತಿಗೆಗೆ ನೀನು ಬೈಯದಿರಣ್ಣ, ಬೈಯದಿರು. ಅಣ್ಣ ನಿಲ್ಲಣ್ಣ, ನನ್ನದು ಏನು ತಪ್ಪಿಲ್ಲಣ್ಣ, ನನ್ನದೇನು ತಪ್ಪಿಲ್ಲ. ಅಣ್ಣ ಸ್ವಾಮಿ, ಎಷ್ಟು ಸತ್ಯ ಹೇಳಿದರು. ಕನಿಕರಿರುವ ಕಟುಕನ ಹಾಗೆ, ಕುರಿ ಕತ್ತು ಕೊಯ್ದ ಹಾಗೆ ಇವನನ್ನು ಹುಡಿತಾ ಇದ್ದೀರಲ್ಲ. ಬಾಸುಂಡಿ ಬರುವ ಹಾಗೆ. ನಿಮ್ಮ ಸತಿಯ ಮೇಲೆ ನೀವು ಸಂಶಯ ಪಡುವುದೇ? ಬೇಡ ಸ್ವಾಮಿ, ಬೇಡ. ನಿಮ್ಮ ಕೈಯಾರೆ ನನಗೆ ಸ್ವಲ್ಪ ವಿಷವನ್ನು ಕೊಟ್ಟು ಬಿಡಿ. ಅದನ್ನು ಕುಡಿದು ನಿಮ್ಮ ಪಾದದ ಮೇಲೆ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ. ಅವಾಗಲಾದರೂ ಸತಿ ಸದ್ಗುಣಿ ಅಂತ. ಮಾಮ, ಏನಿದು ಮನೆಯಲ್ಲಿ ರಾಧಾಂತ ದಿನಾಲು ಯುದ್ಧ ಕಾಂಡವೇ ನಡೆದಿರ್ತದೆ? ಹೌದಪ್ಪ, ನನ್ನ ಮನೆ ಅಂದರೆ ಕುರುಕ್ಷೇತ್ರ ರಣರಂಗವಿದ್ದಂತೆ. 4 ಜನರ ಮಧ್ಯೆ ಚಪ್ಪಾಳೆ ತಟ್ಟಿ ನಗುವಂತಾಯ್ತು ಈ ನನ್ನ ಮನೆಯ ಮಾನ. ನನ್ನ ತಮ್ಮ ಲಕ್ಷ್ಮಣನ್ನು ತಿಳಿದಿದೆ, ಆದರೆ ಇವನು ವಾಲಿಯ ತಮ್ಮ ಸುಗ್ರೀವ. ಅಣ್ಣನ ಹೆಂಡತಿ ಜೊತೆ ರತಿ ಕ್ರೀಡಾಡುವ ಇವನು ನನ್ನ ತಮ್ಮನಲ್ಲ, ಆ ಜನ್ಮ ವೈರಿ. ಪಾಪ ಅಣ್ಣ, ಪಾಪ, ಎಷ್ಟು ದಿನ ಹೊಂಚು ಹಾಕಿ ಕುಳಿತಿದ್ದರೇನೋ ಈ ರೀತಿ ಚಕ್ಕಂದವಾಡಲು? ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಹಾವು ತಳುಕು ಬಿದ್ದಂತೆ ಆಟ ಆಡುತ್ತಿದ್ದರು. ಆದರೆ ನೀನು ಗರುಡನಂತೆ ಬಂದು ಈ ಆಟವನ್ನೆಲ್ಲ ಕೆಡಿಸಿ ಬಿಟ್ಟಿರುವೆ. ಇಲ್ಲಿ ನೋಡು ಮಾಮ, ಇಲ್ಲಿ ನೋಡು. ಇದರಲ್ಲಿ ಈ ಪ್ರೇಮಿಗಳಿಬ್ಬರು ಯಾವ ರೀತಿ ಅಪ್ಪಿಕೊಂಡು ಸುಖ ಪಡುತ್ತಿದ್ದಾರೆಂದು. ಇವನನ್ನು ಚಿಕ್ಕಂದಿನಿಂದ ಜೋಪಾನ ಮಾಡಿ, ಚಿಕ್ಕವನಿಂದಾಗಿ ಜೋಪಾನ ಮಾಡಿ ಹಾವಿಗೆ ಹಾಲೆರದಂತಾಯಿತು. ಹಾವನ್ನು ತಂದು ಜೋಪಾನ ಮಾಡಿ ಉಣ್ಣುವ ಎಡೆಯಲ್ಲಿ ವಿಷ ಕಕ್ಕುತ್ತಿದ್ದಾನೆ ಈ ದಲಿತರು. ಬೀದಿ ಭಿಕಾರಿ, ಈ ಪಾಪದ ಗರ್ಭ ಹೊತ್ತು ನನ್ನ ಕಣ್ಣ ಮುಂದೆ ಕಾಣಕೂಡದು. ಮರ್ಯಾದೆಯನ್ನು ಹೊರಟು ಹೋಗಲಿಂದ ನೀನು ಒಂದು ಕ್ಷಣ ಇದ್ದಿದ್ದರೆ ನನ್ನ ಮೈಯೆಲ್ಲ ಬೆಂಕಿ ಹತ್ತುತ್ತದೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವು ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗೆ ಹೋಗಲಿ? ಎಲ್ಲಾದರೂ ಹಾಳಾಗಿ ಹೋಗು. ಬದುಕೆಂಬ ಆಸೆ ನಿನಗಿದ್ದರೆ ಈ ನಿನ್ನ ಗರ್ಭಪಾತ ಮಾಡಿಸಿ ವೇಷರಗ್ರಹ ಸೇರಿಕೋ. ಈ ನಿನ್ನ ಪ್ರಿಯತಮದನಲ್ಲ, ಶ್ರೀಮಂತ ಗೆರಕ್ಕೆ ತಂದು ನಿನಗೆ ಹಚ್ಚುತ್ತಾನೆ. ಅಣ್ಣ, ಸೂಳೆ ಎಂದು ಸಂಬೋಧಿಸದಿರಣ್ಣ ನನ್ನ ಅತ್ತಿಗೆಗೆ. ಅಣ್ಣ, ನೀವೇ ಈ ಮನೆಯಲ್ಲಿ ಚೆನ್ನಾಗಿರಿ, ನಾನೇ ಈ ಮನೆ ಬಿಟ್ಟು ಹೋಗುತ್ತೇನಣ್ಣ, ಹೋಗುತ್ತೇನೆ. ಅಣ್ಣ, ನನ್ನ ಅತ್ತಿಗೆಯ ಕಣ್ಣೀರಿನ ಒಂದು ಅಣಿಯು ನನ್ನ ಮನೆ ಮೇಲೆ ಬಿದ್ದರೆ ನನ್ನ ಮನೆ ಸರ್ವನಾಶವಾಗುವುದು ಖಂಡಿತ ಅಣ್ಣ, ಸರ್ವನಾಶವಾಗುವುದು. ಅಣ್ಣ, ನಾವೇನು ಅಂತ ತಪ್ಪು ಮಾಡಿಲ್ಲ. ನೀನು ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸುತ್ತಿರುವೆ. ನಾನೇ ಮನೆ ಬಿಟ್ಟು ಹೋಗುವೆ. ನೀವೇ ಚೆನ್ನಾಗಿರಿ ಅಣ್ಣ, ನೀವೇ ಚೆನ್ನಾಗಿರಿ. ಅಣ್ಣ, ಯಾಕಲ್ಲ
ಸೋಮಶೇಖರ್ ನನ್ನ ಯಾಕನ್ನ ಹೊಡಿತಾ ಇದ್ಯಾ? ನಿನಗೇನಾದ್ರೂ ಹುಚ್ಚಿಡ್ದಿದೆ ಏನನ್ನ? ಹುಚ್ಚು ಹಿಡಿದಿರೋದು ನಿಮ್ಮ ಹಿರಿಯಣ್ಣನಿಗಲ್ಲ, ನಿಮ್ಮ ಚಿಕ್ಕಣ್ಣನಿಗೆ. ನಿಮ್ಮ ಚಿಕ್ಕಣ್ಣ ಮತ್ತು ನಿಮ್ಮ ಅತ್ತಿಗೆ ಇಬ್ಬರು ಸೇರಿ ಮದ್ದಿನ ಗುಳಿಗೆ ಕಟ್ಟುತ್ತಿರುವಾಗ ನಿಮ್ಮ ಹಿರಿಯಣ್ಣನ ಕೈಗೆ ಸಿಕ್ಕಿ ಬಿದ್ದು ಒದೆ ತಿನ್ನುತ್ತಿದ್ದಾರೆ. ಲೇ ನಾಗ, ಕೊನೆಗೂ ನಿನ್ನ ಕೈ ಚಳಕವನ್ನು ತೋರಿಸಿಬಿಟ್ಟೆ ನಾಗ. ಕೊನೆಗೂ ನನ್ನ ಮನೆತನಕ್ಕೆ ಘಟ ಸರ್ಪವಾದಿ ಅಲ್ಲೋ, ಘಟ ಸರ್ಪವಾದಿ. ಏಯ್! ಯಾರು ಗಡು ಸರ್ಪ? ನಾನು ಬ್ಲಡಿ ಬ್ಲಾಸ್ಟರ್ಡ್ ಡಾಕ್ಟರ್ ಮನೆಯಿಂದ ಆಚೆ. ಚಿಕ್ಕಮ್ಮ, ನೀವಾದ್ರೂ ಹೇಳಿ ಚಿಕ್ಕಮ್ಮ, ಸೋಮಶೇಖರ್ಗೆ ಹೊಡಿಬೇಡಿ ಅಂತ ಹೇಳಿ ಚಿಕ್ಕಮ್ಮ. ರೀ, ಕೈ ಮುಗಿತೀನ್ರಿ, ದಯವಿಟ್ಟು ಹೊಡಿಬೇಡ್ರಿ ಅಣ್ಣನಿಗೆ. ಸುವರ್ಣ, ಮರ್ಯಾದೆಯಿಂದ ಒಳಗೆ ನಡೆ. ನಿನಗೂ ಇದರ ರುಚಿ ತೋರಿಸಬೇಕಾಗುತ್ತದೆ. ಹಿರಿಯ ಕಣ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂತೆ ನಿಮ್ಮ ಅಣ್ಣ ನನಗೆ ಈ ರೀತಿ ದ್ರೋಹ ಬಗೆಯುತ್ತಿದ್ದಾರೆ. ಲೇ ಸೋಮು, ಎಷ್ಟಾದ್ರೂ ಊರಿನ ಪ್ರೇಯಸಿ ಅಲ್ಲವೇ? ಗಂಡನಿಲ್ಲದ ಸಮಯದಲ್ಲೇ ಮೈದಿನ ಮಗ ಎಂದು ಸಂಬೋಧಿಸಿ ಗಂಡನಿಲ್ಲದಾಗ ರಕ್ಕಿ ಬಿಟ್ಟು ಹಕ್ಕಿಯಂತೆ ಚಕ್ಕಂದವಾಡಿ ಗಂಡ ಬಂದ ನಂತರ ಮಾಸವಾದಂತ ನಡೆ ಮಾಡುವ ಸೂಳೆ ಈ ಮನೆಯಲ್ಲಿ ಇರಕೂಡದು. ಇದಕ್ಕಿಂತ ಮುಂಚೆ ಎಷ್ಟೋ ಬಿಟ್ಟರ ಜೊಡನೆ ಸಂಬಂಧ ಬಿಟ್ಟಾಳೋ ನಾ ಕಾಣೆ. ಸ್ವಾಮಿ, ಹೋಗು ಎಂದರೆ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗೆ ಹೋಗಲಿ? ನೋಡಿ ಸ್ವಾಮಿ, ಎಲ್ಲಿಯಾದ್ರೂ ಕೂಲಿ ನಾಲಿ ಮಾಡಿ ಬಂದು ಸಾಯಂಕಾಲ ನಿಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಿ ನನಗೆ ಜಾಗ ಕೊಡಿ ಸ್ವಾಮಿ. ಅಲ್ಲಿಯೇ ಅದೇ ನನ್ನ ಪವಿತ್ರವಾದ ಸ್ಥಳವೆಂದು ತಿಳಿದು ಜೀವನ ಸಾಗಿಸುತ್ತೇನೆ ಸ್ವಾಮಿ, ಜೀವನ ಸಾಗಿಸುತ್ತೇನೆ. ಒಬ್ಬನ ಹೂ ಮುಟ್ಟು, ಒಬ್ಬನ ಸೀರೆ ಹುಟ್ಟು, ಮತ್ತೊಬ್ಬನಿಗೆ ಸರಿಗಾಸುವ ಈ ಸೂಳೆ ಈ ಮನೆಯಲ್ಲಿ ಇರಕೂಡದು. ಹೋಗ್ಲಿ ಬಿಡಣ, ಇದೊಂದ್ಸಾರಿ ಅದಕ್ಕೆಲ್ಲ ಕ್ಷಮಿಸ್ಬಿಡಣ. ಅವಳು ಹೋಗಂದ್ರೆ ಎಲ್ಲಿಗೆ ಹೋಗ್ಬೇಕು? ಮೊದಲೇ ಗರ್ಭಿಣಿ ಬೇರೆ. ಬೇಡಣ, ಬಿಟ್ಬಿಡಣ. ಈಗ ಒದೆ ತಿಂದು ಹೋದನಲ್ಲ, ಇವಳನ್ನು ಮೋಹಿಸಿದ ಸಿಂಧೂರ ಲಕ್ಷ್ಮಣ ಜೊತೆ ಹೋಗಲಿ. ಏ ಚಾರಣಿ, ಮಣ್ಣು ಕೆಟ್ಟರೆ ಸ್ಮಶಾನ, ಮನೆಯ ಹೊಣ್ಣು ಕೆಟ್ಟರೆ ಅಕ್ಕ ಸಾಲಿಗರ ಮನೆ, ಹೆಣ್ಣು ಕೆಟ್ಟರೆ ತವರು ಮನೆ. ಮತ್ತೆಲ್ಲಿಗೆ ಹೋಗಬೇಕೆಂದಿರುವೆ? ನಿನ್ನ ತವರು ಮನೆಗೆ ಹೋಗು. ಮತ್ತೊಬ್ಬನ ಹೂ ಮುಟ್ಟು, ಮತ್ತೊಬ್ಬನ ಸೀರೆ ಮುಟ್ಟು, ಮತ್ತೊಬ್ಬನಿಗೆ ಸರಿಗಾಸು ಸೂಳೆ ಇದ್ದರೆಷ್ಟು ಬಿಟ್ಟರೆಷ್ಟು. ಹೋಗ್ಲಿ ಬಿಡು. ಸುವರ್ಣ, ನಿನ್ನ ಗಂಡ ಕರಿತಾ ಇದ್ದಾನೆ, ಹೊರಟು ಹೋಗುಗಳಿಗೆ. ಅಯ್ಯೋ ದುಡಿದಿದೆ, ನಾನಾವ ಪಾಪ ಮಾಡಿದೆಂದು ಈ ಅಪವಾದ ನನಗೆ ವರ್ಷಿ 4 ಜನರ ಮಧ್ಯೆ ಕಣ್ಣೆತ್ತಿ ತಿರುಗದಂತಾಯ್ತು. ಅಣ್ಣನ ಹೆಂಡತಿ ಮೇಲೆ ತಮ್ಮನೇ ಕಾಮಕ್ರಿಯೆ ನೋಡದೆ ನೀನು ಆದಷ್ಟು ಬೇಗ ಹೋದೇನಪ್ಪ, ಹೋದೆ. ಹೌದು, ಏನು ಬೇಡ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವ ಬಚ್ಚ. ವಿಚಾರಿಸಿದ ದುಡುಕಿನ ಫಲವಿದು. ಪವಿತ್ರ ಗರ್ಭ ಧರಿಸಿದ ನಿನ್ನ ಹೆಂಡತಿ ಹೊರಗಟ್ಟಿದೆ. ಹೆತ್ತ ತಂದೆಗಿಂತಲೂ ಹೆಚ್ಚಾಗಿ ಕಂಡ ಒಡ ಹುಟ್ಟಿದ ತಮ್ಮನ ಮೇಲೆ ಅಪವಾದ ಹೊರಿಸಿ ಹೊರಗಟ್ಟಿದೆ. ಇದು ನ್ಯಾಯವೇ? ನೀತಿಯೇ? ಧರ್ಮವೇ? ನೀನೇ ವಿಚಾರಿಸು. ಹೌದು. ಹಾಗಾದ್ರೆ ನನ್ನ ತಮ್ಮ ನನ್ನ ಹೆಂಡತಿಯನ್ನು ಪ್ರೀತಿಸುವುದು ಸುಳ್ಳೆ? ಯಾರು ಹೇಳುತ್ತಾರೆ? ಕಿವಿಯಿಂದ ಕೇಳಿ ಪ್ರತ್ಯಕ್ಷ ಕಣ್ಣಿನಿಂದ ಕಂಡರು ಪ್ರಮಾಣಿಸಿ ನೋಡಬೇಕಿತ್ತು. ಏನು ಅರಿಯದ ಮುಕ್ತ ಜೀವಿಗಳನ್ನು ಅಡವಿ ಪಾಲು ಮಾಡಿದ ನೀನು ಜೀವಿಸಿದ್ದು ಸ್ವಾರ್ಥಕ್ಕೇನು? ಹಾಗಾದರೆ ಬೇಗ ಆತ್ಮಹತ್ಯೆ ಮಾಡಿಕೋ. ಹೌದು, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು.
ನಿಲ್ಲು. ಹುಚ್ಚ, ಯಾರು ಹೇಳುತ್ತಾರೆ ನಾಳೆ ನಿನ್ನ ಹೆಂಡತಿಯ ಪವಿತ್ರ ಗರ್ಭದಿಂದ ಉದ್ಘೋಷಿ ಬಂದ ಮಗು ನನ್ನಪ್ಪನ್ಯಾರು ಎಂದು ಕೇಳಿದರೆ ಈ ಸಮಾಜಕ್ಕೆ ಏನೆಂದು ಹೇಳಬೇಕು? ನಿನ್ನ ಬರದು ನೀನೇ ತರ್ಕಿಸೋ. ಹಾಗಾದರೆ ಜೀವಿಸಲಿ, ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲೇ? ಬೇಡ ಬೇಡ, ನೀನು ಜೀವಿಸಬೇಡ. ಹಾಗಾದರೆ ನೀನೊಬ್ಬ ಪ್ರತಿಷ್ಠ ವ್ಯಕ್ತಿ. ಮಾನ ಹೋದ ಮೇಲೆ ಮರಣ ಬಂದ ಹಾಗೆ. ಇನ್ನು ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಬೇಗ ಹೋಗಿ ನೇಣು ಹಾಕಿಕೊಂಡು ಸಮಾಜದಲ್ಲಿ ಹೆಸರು ಉಳಿಸ್ಕೋ. ಹಾಗಾದರೆ ನನ್ನ ಹೆಸರು ಉಳಿಬೇಕಾದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು? ಬೇಡ ಬೇಡ, ಅವರ ಮನೆ ನಂಬಿ ನಡೆಯುತ್ತಿರುವ ನಿನ್ನ ಸಹೋದರಿ ತಪ್ಪಲಿಯಾಗುತ್ತಾಳೆ. ಅವಳ ಬಗ್ಗೆ ಆದರೂ ವಿಚಾರಿಸು. ನೀ ಬದುಕಬೇಕಂದ್ರೆ ವಿಶಾಲವಾದ ಜಗತ್ತಿದೆ. ನಿನ್ನಂತ ಸಂಕಷ್ಟಕ್ಕೆ ಒಳಗಾಗದವರು ಎಷ್ಟು ಜನ ಬದುಕಿ ಬಾಳುತ್ತಿಲ್ಲ. ಮನುಷ್ಯ ಬದುಕಿ ಬಾಳ್ಬೇಕು, ಈಜಿ ಜಯಿಸಬೇಕು. ನುಡಿದಂತ ನಡಿ, ಇದೇ ಜನ್ಮದ ಕಡೆ ಹೋಗು. ಎಣ್ಣೆ ನಿನ್ನ ಸಹೋದರನಿಂದ ಕುಸಿದು ವಿಷ ಹಾಕಿದ ಮೊಸರು ಅನ್ನ ಕೆಟ್ಟಲ್ಲ, ಅದನ್ನು ತಿಂದು ಬದುಕು ಹೋಗೋದೇನನ್ನ ಹೋಗು. ಹೌದು, ನನ್ನ ತಂಗಿಗೋಸ್ಕರ ನಾನು ಅನ್ನ ತಿಂದು ಬದುಕಲೇಬೇಕು. ದೇವ ಬಸವೇಶ, ನನ್ನ ಬಾಯಿನಲ್ಲಿ ಎಂತ ಬಿರುಗಾಳಿಯನ್ನು ಬೀಸಿದೆಯಪ್ಪ, ಎಂತ ಬಿರುಗಾಳಿಯನ್ನು ಬೀಸಿದೆ. ಚಿಕ್ಕವನಿಂದಾಗಲೇ ತಾಯಿಯನ್ನು ಕಳೆದುಕೊಂಡು ಅಣ್ಣನ ಪ್ರೀತಿಯಲ್ಲಿ ಬದುಕಿದ ನನ್ನನ್ನು ದೂರ ಮಾಡಿಬಿಟ್ಟೆಯಾ ದೇವ, ದೂರ ಮಾಡಿಬಿಟ್ಟೆಯಾ. ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಿ ನನ್ನಣ್ಣನೇ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದಾಗ ನಾನು ಎಲ್ಲಿಗೆ ಹೋಗಲಿ, ಏನೆಂದು ಬದುಕಲಿ ದೇವ, ಏನೆಂದು ಬದುಕಲಿ ದೇವ. ಬಸವೇಶ, ಈ ಸೋಮಶೇಖರನನ್ನು ಕಾಪಾಡುವುದು ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಓ ಭಾರತ ಮಾತೆ, ನೀ ದೇಶದಲ್ಲಿ ಅನ್ಯಾಯ ಅತ್ಯಾಚಾರ ಪ್ರತಿದಿನ ನಡೆಯುತ್ತಿದ್ದರು ಏಕಮ್ಮ ನೀನು ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆ, ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆ. ಈ ಕಂದನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಸಿ ಮನೆ ಬಿಟ್ಟು ಹೊರಗೆ ಹಾಕಿದ ನಮ್ಮ ನನ್ನನ್ನ ಮನೆಗೆ ಬಿಟ್ಟು ಹೊರಗೆ ಹಾಕಿದ ದೇವ. ನಾನು ಇನ್ನು ಎಲ್ಲಿಗೆ ಹೋಗಲಿ, ಏನೆಂದು ಬದುಕಲಿ? ಮರಳಿ ಅಣ್ಣನ ಮನೆಗೆ ಹೋಗಲಿ? ಛೇ ಬೇಡ. ಅಣ್ಣನೇ ಮನೆಯನ್ನು ಬಿಟ್ಟು ಹೊರಗೆ ಹಾಕಿದಾಗ ನಾನು ಒಳಗೆ ಹೋಗುವುದು ಬೇಡವೇ ಬೇಡ. ವಿಶಾಲ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಏನಾದರೂ ಭಿಕ್ಷೆಯನ್ನು ಬೇಡಿಕೊಂಡು ಅಥವಾ ದುಡಿದುಕೊಂಡು ಇಲ್ಲೇ ನನ್ನ ಜೀವನವನ್ನು ಸಾಗಿಸುತ್ತೇನೆ ದೇವ, ಜೀವನವನ್ನು ಸಾಗಿಸುತ್ತೇನೆ. ಎಲ್ಲರೂ ದೇವ ಬಸವೇಶ, ನಾನು ಎಲ್ಲಿಗೆ ಹೋಗಲಪ್ಪ, ಎಲ್ಲಿಗೆ ಹೋಗಲಿ? ಏ ದೇವಿ, ಲಕ್ಷ್ಮೀ ದೇವಿ, ನಿನ್ನ ಮಗನನ್ನು ಕಾಪಾಡಿಕೊಳ್ಳಮ್ಮ, ಕಾಪಾಡಿಕೊ ಅಮ್ಮ. ದೇವ ಬಸವೇಶ, ನೀನು ನಗುತ್ತಿರುವುದು ನಾನು ಅಳುತ್ತಿರುವುದು ಹಾಗೆ ಮಾಡಿದೆಯಪ್ಪ. ನನ್ನ ಜೀವನ ಅಳುತ್ತಿರುವ ಹಾಗೆ ಮಾಡಿದೆ ದೇವ. ಕಾಪಾಡಪ್ಪ, ನನ್ನನ್ನು ಕಾಪಾಡು. ನಿಲ್ಲು ಸೋಮು, ಎಲ್ಲಿಗೆ ಹೊರಟಿರುವೆ? ನಿನ್ನನ್ನು ಹುಡುಕುತ್ತಾ ನಿಮ್ಮ ಮನೆ ಕಡೆ ಹೋಗಿದ್ದೆ. ಕೃಷ್ಣ, ನನ್ನದೆಲ್ಲಿದೆ ಕೃಷ್ಣ ಮನೆ? ನನ್ನದೆಲ್ಲಿದೆ? ನನ್ನ ಮನೆ ಇರುವುದು ಆ ಸ್ಮಶಾನದಲ್ಲಿ ಕೃಷ್ಣ, ಸ್ಮಶಾನದಲ್ಲಿ. ಏಕೆ ಮಿತ್ರ, ನಿನಗೇನು ಹುಚ್ಚು ಹಿಡಿದಿದೆ? ವಿದ್ಯಾವಂತರು ಹಾಗರ್ಭ ಶ್ರೀಮಂತರಾದ ನೀವು, ನಿಮ್ಮಂತವರ ಬಾಯಿಂದ ಇಂಥ ಶಬ್ದಗಳು ಬರಬಾರದು ಮಿತ್ರ, ಬರಬಾರದು. ಅದು ನನ್ನಂತ ದರಿದ್ರ ಬಾಯಿಂದ ಬರಬೇಕಾದ ಮಾತುಗಳು. ಅಂದಾಗ ನನ್ನನ್ನು ನೋಡಿ ಹಾಸ್ಯ ಮಾಡುವೆಯಾ ಮಿತ್ರ? ಇಲ್ಲ ಕೃಷ್ಣ, ನನ್ನ ಜೀವನದಲ್ಲಿ
ನಡೆಯಬಾರದ ಘಟನೆ ನಡೆದು ಮನೆಯನ್ನು ಬಿಟ್ಟು ಬಂದ ನಾನೊಬ್ಬ ನಿರ್ಭಾಗ್ಯ ಕೃಷ್ಣ, ನಿರ್ಭಾಗ್ಯ. ಹೇಗೆ ಸೋಮು, ಅರ್ಥವಾಯಿತು ನಿನ್ನ ಮಾತು. ನಿನ್ನ ನೌಕರಿಯ ಡೊನೇಷನ್ ಕಟ್ಟಲು ನಿನ್ನ ಅಣ್ಣ ಹಣ ಕೊಟ್ಟಿರಕ್ಕಿಲ್ಲ, ಅಥವಾ ನಿನ್ನ ತಂಗಿಯ ಗಂಡನ ಜೊತೆ ಏನಾದರೂ ಜಗಳವಾಡಿರಬಹುದು. ಇಂತಹ ಮಾತಿಗಳಿಗೆ ನೀನು ತಲೆ ಕೆಡಿಸಿಕೊಳ್ಳಬಾರದು ಮಿತ್ರ. ಮುಂದೆ ನೀನು PSI ನೌಕರಿ ಹಿಡಿದು ನಿಷ್ಠಾವಂತ ಅಧಿಕಾರಿಯಾಗಿ ಬಂದು ಜಗಳ ಬಗೆಹರಿಸಬೇಕಾದ ನೀನು ಈ ತರ ಜೀವನದಲ್ಲಿ ಜೀವಿಸಿಕೊಂಡರೆ ಹೇಗಪ್ಪ? ಯಾವತ್ತಿದ್ದರೂ ವಿದ್ಯಾವಂತರು ತಾಳ್ಮೆಯಿಂದ ಇರಬೇಕು ಮಿತ್ರ. ಕೃಷ್ಣ, ಸ್ವಂತ ಅಣ್ಣನೇ ಮನೆ ಬಿಟ್ಟು ಹೊರಗೆ ಹಾಕಿದಾಗ ತಾಳ್ಮೆ ಎಲ್ಲಿದೆ ಈ ಜಗದಲ್ಲಿ ಕೃಷ್ಣ? ತಾಳ್ಮೆ ಎಲ್ಲಿದೆ? ಮಿತ್ರ, ಈ ಗೆಳೆಯನ ಮುಂದೆ ನಿನ್ನ ನಡೆದ ವಿಷಯವನ್ನು ಹೇಳುವುದಿಲ್ಲವೇನೆ ಮಿತ್ರ? ಕೇಳು ಕೃಷ್ಣ, ಮಿತ್ರನ ಮುಂದಲ್ಲದೆ ಮತ್ತಾರ ಮುಂದೆ ಹೇಳಲಿ ಈ ಕರ್ಮ ಚಾಂದಾಲದ ಕಥೆಯನ್ನ? ಕೇಳು ಕೃಷ್ಣ, ಒಂದು ದಿನ ನಾನು ನನ್ನ ಅತ್ತಿಗೆ ಮನೆಯಲ್ಲಿ ಸ್ವಂತ ತಾಯಿ ಮಗನಂತೆ ಇದ್ದೆವು ಕೃಷ್ಣ. ಆದರೆ ನನ್ನ ಮೇಲೆ ಆಧಾರದ ಕಥೆಯನ್ನು ಕಟ್ಟಿ ಮನೆಯಿಂದ ಹೊರಗೆ ಹಾಕಿದ ಕೃಷ್ಣ, ಮನೆಯಿಂದ ಹೊರಗೆ ಹಾಕಿದ. ಇನ್ನು ನನ್ನ ತಂಗಿಯ ಗಂಡ ಬೂದಿ ಮುಚ್ಚಿದ ಅಕ್ಕಿ ಅಂದ ಸುಡುವ ಅಗ್ನಿಯಲ್ಲಿ ಸೀಮೆ ಎಣ್ಣೆಯನ್ನು ಸುರದ ಹಾಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಬೆಲ್ಟಿನ ಶಿಕ್ಷೆ ನೀಡಿ ಮೈ ಅನ್ನುವಾಗುವಂತೆ ಹೊಡೆದು ಮನೆ ಬಿಟ್ಟು ಹೊರಗೆ ಹಾಕಿದನು ಕೃಷ್ಣ, ಮನೆ ಬಿಟ್ಟು ಹೊರಗೆ ಹಾಕಿದನು ಕೃಷ್ಣ. ದುಡಿತಕ್ಕೆ ತಂದೆ, ಪ್ರೀತಿಗೆ ತಾಯಿ, ಮೋಹಕ್ಕೆ ಹೆಂಡತಿ, ಸುಖಕ್ಕೆ ಬಂಧುಗಳೆಂಬಂತೆ ಜೀವನಕ್ಕೆ ಗೆಳೆಯನೆನ್ನುವಾಗಿರುವ ನಿನ್ನ ಮುಂದೆ ನನ್ನ ಕರ್ಮದ ಕಥೆಯನ್ನೆಲ್ಲ ಬಿಚ್ಚಿಟ್ಟಿರುವೆ ಕೃಷ್ಣ. ತುಂಬು ಗರ್ಭಿಣಿಯಾದ ನನ್ನ ಅತ್ತಿಗೆಯನ್ನು ಕೂಡ ಮನೆಯಿಂದ ಹೊರಗೆ ಹಾಕಲು ನೋಡಿದ ನನ್ನಣ್ಣ. ಆದರೆ ನೀವೇ ಸುಖವಾಗಿರಿ, ನಾನೇ ಮನೆ ಬಿಟ್ಟು ಹೊರಗೆ ಹೋಗುತ್ತೇನೆಂದು ಬಂದೆ ಕೃಷ್ಣ, ಮನೆ ಬಿಟ್ಟು ಹೋಗುತ್ತೇನೆಂದು ಬಂದೆ. ಮಿತ್ರ, ಇಂಥ ಮಾತಿಗೆ ಬೆಲೆ ಕೊಟ್ಟು ಇಂಥ ನೀಚ ಕೆಲಸ ಮಾಡಿದೇನೆ ನಿನ್ನಣ್ಣ. ಇದರ ಹಿಂದೆ ಏನೋ ಹಿನ್ನೆಲೆ ಇರಬೇಕು ಮಿತ್ರ. ನಂಬು ಬಿಡು ಕೃಷ್ಣ, ನಾನಿನ್ನು ಹೋಗಿ ಬರುತ್ತೇನೆ ಕೃಷ್ಣ, ಹೋಗಿ ಬರುತ್ತೇನೆ. ನಿಲ್ಲು ಸೋಮು, ಎಲ್ಲಿಗೆ ಹೊರಟೆ? ಆ ದೇವರು ತೋರಿಸಿದ ದಾರಿಗೆ, ಆ ದೇವನಲ್ಲಿಗೆ ಕೃಷ್ಣ, ಆ ದೇವನಲ್ಲಿಗೆ. ಮಿತ್ರ, ಎಲ್ಲಿದ್ದಾನೆ ಆ ನಿನ್ನ ದೇವರು? ನಿನ್ನ ದೈವ ದೇವರು ಇಲ್ಲಿದೆ ನೋಡು, ತೆಗೆದುಕೋ. ಕೃಷ್ಣ, ನನ್ನಣ್ಣನಿಗೆ ನೋಟಿಸು ನೀಡಿ ಆಸ್ತಿಯಲ್ಲಿ ವಿಂಗಡಣೆ ಮಾಡಿಕೋ ಎಂದು ಹೇಳುತ್ತಿರುವೆಯಾ ಕೃಷ್ಣ? ವಿಂಗಡಣೆ ಮಾಡು ಎಂದು ಹೇಳುತ್ತಿರುವೆಯಾ? ಛೇ ಮಿತ್ರ, ಉಂಡು ಎಡೆಯನ್ನು ಒದೆಯವನು ನಾನಲ್ಲ ಮಿತ್ರ. ಎಂದೋ ಒಂದು ದಿನ ಒಂದಾಗುವ ನಿಮ್ಮ ಸಂಸಾರವನ್ನು ಚಿತ್ರ ಮಾಡುವ ಹೀನ ಮನುಷ್ಯ ನಾನಲ್ಲ ಮಿತ್ರ. ಮುಂದೆ ನೀನು PSI ನೌಕರಿ ಹಿಡಿದು ನಿನಗೆ PSI ಇಂಟರ್ವ್ಯೂ ಹೋಗಿದ್ಯಲ್ಲ, ಅದರ ಪತ್ರ ಬಂದಿದೆ. ನೀನು ಬೇಗ ಹೋಗಿ ಜಾಯಿನ್ ಆಗಿ ಸಾಹೇಬ್ರೆ. ಕೃಷ್ಣ, ನಾನು ಮನೆ ಬಿಟ್ಟು ಹೊರಗೆ ಬಂದ ಒಬ್ಬ ದೌರ್ಭಾಗ್ಯ. ನಾನು ಹೇಗೆ ಹೋಗಿ ಜಾಯಿನ್ ಆಗಲಿ? ನನ್ನ ಹತ್ತಿರ ಒಂದು ಬಿಡಿಗಾಸಿಲ್ಲ ಕೃಷ್ಣ, ಒಂದು ಬಿಡಿಗಾಸಿಲ್ಲ. ಮಿತ್ರ, ನೀವು ಕೊಟ್ಟ ಸಾಲದ ಹೊರೆ ಇನ್ನು ನನ್ನ ಮೇಲೆ ಸಾಕಷ್ಟಿದೆ. ಅದರ ಬಡ್ಡಿಯನ್ನಾದರೂ ಕೊಡದಿದ್ದರೆ ಯಾವ ನ್ಯಾಯ ಮಿತ್ರ? ತೆಗೆದುಕೋ, ನನ್ನ ಹತ್ತಿರ 1,000 ಇದೆ, ಅದನ್ನು ತೆಗೆದುಕೊಂಡು ಹೋಗಿ ಜಾಯಿನ್ ಆಗು ಸಾಹೇಬ್ರೆ. ನೋಡು ಕೃಷ್ಣ, ಆಫೀಸ್ನಲ್ಲಿ ಇದ್ರೆ ಮಾತ್ರ ನಾವು ಸಾಹೇಬ್ರು, ಹೊರಗಡೆ ಬಂದರೆ ನಾವು ಮಿತ್ರರು. ಆಗಲಿ ಕೃಷ್ಣ, ನಿನ್ನ ನೌಕರಿಯ ವಿಚಾರ ಇನ್ನು 15 ದಿನಗಳಲ್ಲಿ ಫೋನ್ ಮುಖಾಂತರ ತಿಳಿಸುತ್ತೇನೆಂದು ಹೇಳಿದ್ದಾರೆ. ಮಿತ್ರ, ನಿನಗೆ ನೌಕರಿ ಸಿಕ್ಕ ನಂತರ ಈ ಬಡಪಾಯಿಯನ್ನು ಮರೆಯಬೇಡ. ಏಕೆಂದರೆ ನಿಮ್ಮದು ಮೊದಲೇ ಲಂಚದ ಸಾಮ್ರಾಜ್ಯ. ಛೇ ಕೃಷ್ಣ, ನಾನು ಅಂತವನಲ್ಲ. ಸತ್ಯಕ್ಕಾಗಿ ದುಡಿಯುವವನು, ನ್ಯಾಯಕ್ಕಾಗಿ ಛಲ ತೊಟ್ಟು ನಿಲ್ಲುವವನು. ಕೃಷ್ಣ, ನನ್ನ ನೌಕರಿಯ ವಿಚಾರ ಆದಷ್ಟು ಬೇಗ ನನ್ನ ಮನೆಯಲ್ಲಿ ತಿಳಿಸಬೇಡ. ನಾನಿನ್ನು ಹೋಗಿ ಬರುತ್ತೇನೆ. ಓಕೆ, ಗುಡ್ ಬೈ ಸೋಮು. ಮಾನವನ ಜೀವನದಲ್ಲಿ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂತೆ. ಆದರೆ ನನ್ನ ಮಿತ್ರ ಸೋಮಶೇಖರನ ಜೀವನದಲ್ಲಿ ಇಂಥ ಕಷ್ಟಗಳು ಬರಬಾರದಾಗಿತ್ತು. ಇಂಥ ಕಷ್ಟಗಳು ಹೇಳಲು ಬರುವಂತಿಲ್ಲ. ದಯಾನಂದನ ಹೆಂಡತಿ
ಭಾಗ್ಯಶ್ರೀ ಬಂದಂತೆ ಕಾಣುತ್ತಿದೆ. ಮರೆಯಲ್ಲಿ ನಿಂತು ಅವಳ ಭಾವವನ್ನು ಕೇಳಿದರಾಯಿತು.